ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮಾನ್ಯತಾ ಹೇಳ್ಕೊತಾ ಇರ್ತಾಳೆ, ಈ ಕಡೆ ರಾಮಚಾರಿ ಕಿಡ್ನಾಪ್ ಆಗ್ತಾನೆ, ರಾಮಚಾರಿ ಜಾಗಕ್ಕೆ ಅಲ್ಲಿ ಕೇಕೆ ಇರ್ತಾನೆ ಅಂತ ಫುಲ್ಲು ಖುಷಿಯಿಂದ ನಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಮಚಾರಿ ಹೊರಟಿರ್ತಾನೆ, ಅಂದರೆ ಸ್ಕೂಟಿ ತೊಗೊಂಡು ಹೊರಟಿರ್ತಾನೆ. ಆ ಕಡೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ರಾಮಚಾರಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಕಡೆ ಚಾರು ಪೂಜೆ ಮಾಡ್ತಾ ಇರ್ತಾಳೆ, ನನ್ನ ಗಂಡನಿಗೆ ಏನು ಆಗದೆ ಇರಲಪ್ಪ ಅಂತ ಹೇಳ್ಬಿಟ್ಟು ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ವೈಶಾಖ ಕೂಡ ಇವತ್ತು ರಾಮಚಾರಿ ಕತೆ ಮುಗೀತು, ಇವತ್ತು ಇಷ್ಟೊತ್ತಿಗಾಗಲೇ ರೌಡಿಗಳನ್ನ ಕಿಡ್ನಾಪ್ ಮಾಡಿರ್ತಾರೆ ಅಂತ ನಗ್ತಾ ಇರ್ತಾಳೆ. ಹಾಗೆ ನಕ್ಕೊಂಡು ಅಲ್ಲಿ ಬರಬೇಕಾದ್ರೆ ಚಾರು ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾ ಇರೋದನ್ನು ನೋಡ್ತಾಳೆ. ನೋಡ್ಬಿಟ್ಟು ಇವಳು ನಮ್ಮ ಮಾವನ್ನೇ ಉಳಿಸ್ಬಿಟ್ಟಿದ್ದಾಳೆ ವ್ರತ ಪೂಜೆ ಅಂತ ಮಾಡಿಬಿಟ್ಟು, ಇವಳು ಮಾಡ್ತಿರೋ ಧ್ಯಾನಕ್ಕೆ ನಾನು ಏನಾದರೂ ಭಂಗ ಮಾಡಬೇಕು ಅಂದ್ಬಿಟ್ಟು ಕಿಚನ್ಗೆ ಹೋಗಿ ಜೋರಾಗಿ ಮಿಕ್ಸಿ ಆನ್ ಮಾಡಿಬಿಟ್ಟು ಅವಳಿಗೆ ಭಂಗ ಆಗಬೇಕು ಅಂತ ಇದು ಮಾಡ್ತಾ ಇರ್ತಾಳೆ. ಆದರೆ ಚಾರು ಮಂತ್ರ ಹೇಳೋದನ್ನು ನಿಲ್ಲಿಸೋದೇ ಇಲ್ಲ. ಹಾಗೆ ಮಂತ್ರ ಹೇಳ್ತಾನೆ ಇರ್ತಾಳೆ. ಆ ಮಂತ್ರ ಹೇಳಿಬಿಟ್ಟು ಕೈ ಮುಗಿದ್ಕೊಂಡು ನನ್ನ ಮಾಂಗಲ್ಯ ಭಾಗ್ಯನ ಉಳಿಸು ತಂದೆ, ನನ್ನ ಗಂಡನಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ಕಾಪಾಡು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಜಾನಕಿಯವ್ರು ಬರ್ತಾರೆ. ಜಾನಕಿಯವ್ರು ಬಂದ್ಬಿಟ್ಟು, ವೈಶಾಖ ಏನು ಮಾಡ್ತಿದ್ಯಾ ನೀನು? ಚಾರು ಪೂಜೆ ಮಾಡ್ತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಆಫ್ ಮಾಡು ಮೊದಲು, ಆಮೇಲೆ ಎಲ್ಲ ಮಾಡು ಅಂತಾರೆ. ನಾನು ಹಿಟ್ಟುರುಬ್ತಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ. ಆದರೂ ಕೂಡ ಪರವಾಗಿಲ್ಲ ಆಮೇಲೆ ಮಾಡು ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಜಾನಕಿಯವ್ರು ಕೂಡ ಅಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರಾಮಚಾರಿ ಬರ್ತಾ ಇರಬೇಕಾದ್ರೆ ಸ್ಕೂಟಿ ಕೆಟ್ಟೋಗಿ ಅಲ್ಲೇ ನಿಂತೋಗ್ಬಿಡುತ್ತೆ. ಏನೇ ಮಾಡಿದ್ರು ಅದು ಸ್ಟಾರ್ಟ್ ಆಗೋದಿಲ್ಲ. ಹಾಗೆ ಅಲ್ಲಿಗೆ ಒಂದು ಫೋನ್ ಬರುತ್ತೆ. ಸರ್ ಎಲ್ಲಿದ್ದೀರಾ? ಬರಲೇ ಇಲ್ಲ ಅಂತ ಹೇಳ್ತಾರೆ. ಸರ್ ಅದು ನನ್ನ ಇದು ಗಾಡಿ ಕೆಟ್ಟೋಯ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ನೀವು ಎಲ್ಲಿದ್ದೀರಾ ಹೇಳಿ ಸರ್, ನಾವೇ ಬಂದು ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಅವರು. ಆಗ ಸರಿ ಸರ್, ನಾನು ಇಲ್ಲಿಂದ ನಿಮಗೆ ಲೊಕೇಶನನ್ನು ಕಳಿಸ್ತೀನಿ, ಶೇರ್ ಮಾಡ್ತೀನಿ, ಬನ್ನಿ ಸರ್ ಅಲ್ಲಿಗೆ ಅಂದ್ಬಿಟ್ಟು ರಾಮಚಾರಿ ಹೇಳ್ತಾ ಇರ್ತಾನೆ. ಈ ಕಡೆ ಅಲ್ಲೇ ಪಕ್ಕದಲ್ಲೇ ರೌಡಿಗಳು ಕಾಯ್ತಾ ಇರ್ತಾರೆ ರಾಮಚಾರಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ. ಹಾಗೆ ಈ ಕಡೆ ವೈಶಾಖ ಅನ್ಕೋತಾ ಇರ್ತಾಳೆ, ಏನು ಇಷ್ಟೊತ್ತಾದರೂ ರಾಮಚಾರಿ ಕಿಡ್ನಾಪ್ ಆಗಲೇ ಇಲ್ವಲ್ಲ, ಆ ಸುದ್ದಿ ಬರಲೇ ಇಲ್ಲ ಕಿಡ್ನಾಪ್ ಆಯಿತು ಅಂತ. ಏನು ಆ ರೌಡಿಗಳಿಗೆ ರಾಮಚಾರಿ ಸಿಕ್ಕಿದ್ನೋ ಇಲ್ವೋ, ತಪ್ಪಿಸ್ಕೊಂಡ್ಬಿಟ್ನೋ ಏನೋ, ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ ಅಂತ ಫುಲ್ಲು ಇದರಿಂದ ಟೆನ್ಷನಿಂದ ಕೈ ಹಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ರಾಮಚಾರಿ ಕಿಡ್ನಾಪ್ ಯಾವಾಗ ಆಗ್ತಾನೋ ಅಂತ ಹೇಳ್ಬಿಟ್ಟು. ಸೊ ರಾಮಚಾರಿ ಕಿಡ್ನಾಪ್ ಆಗ್ತಾನ ಇಲ್ಲ ಮಾನ್ಯತಾ ಪ್ಲ್ಯಾನು ಉಲ್ಟಾ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.